ನನಗೆ ನಿಮಗೆ ಎಲ್ಲ ಗಣೇಶನಿಂದ ಏನು ಬ್ಲೆಸ್ಸಿಂಗ್ಸ್ ಇದೆ ಅಂತ ನೋಡಬೇಕು ಅಂತ ಕಾರ್ಡ್ಸ್ ಓಪನ್ ಮಾಡ್ತಾ ಇದ್ದೆ. ಅಷ್ಟೊತ್ತಿಗೆ ಸರಿಯಾಗಿ ನನ್ನ ಮನೆಗೆ ಗಣೇಶನ ದೇವಸ್ಥಾನ ಗುಡಿಯಿಂದ ಪ್ರಸಾದ ಬಂದಿದೆ. ಸೊ ಇದು ತುಂಬ ಸ್ಟ್ರಾಂಗಾಗಿ ಸೂಚಿಸ್ತಾ ಇದೆ ನಮ್ಮೆಲ್ರಿಗೂ ಗಣೇಶನಿಂದ ತುಂಬ ಸ್ಟ್ರಾಂಗ್ ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ ಅಂತ. ಸೊ ನೋಡೋಣ ಬನ್ನಿ ನಮಗೆಲ್ಲ ಗಣೇಶ ಏನು ಬ್ಲೆಸ್ಸಿಂಗ್ಸ್ ತೋರಿಸ್ತಿದ್ದಾರೆ ಅಂತ. ಕ್ಲಿಯರ್ ಯುವರ್ ಎನರ್ಜಿ. ನೀವಿಲ್ಲಿ ಸದ್ಯದಲ್ಲಿ ನೀವೇನು ಯೋಚನೆ ಮಾಡ್ತಿದ್ದೀರಾ ಅಥವಾ ನಿಮ್ಮ ಮನೆಯೊಳಗಾಗಿರಬಹುದು, ಸ್ವಲ್ಪ ಥಾಟ್ ಪ್ರಾಸೆಸ್ನ ಚೇಂಜ್ ಮಾಡ್ಕೊಳ್ಳಿ. ಹಾಗೆ ಮನೆಯಲ್ಲಿ ಅರೇಂಜ್ಮೆಂಟ್ನ ಚೇಂಜ್ ಮಾಡ್ಕೊಳ್ಳಿ. ನೀವಿದು ಮಾಡೋದ್ರಿಂದ ಹೊಸ ಎನರ್ಜಿ ಫ್ಲೋ ಆಗುತ್ತೆ, ಸ್ಟ್ಯಾಗ್ನೇಟೆಡ್ ಎನರ್ಜಿ ಹೊಟ್ಟೋಗುತ್ತೆ ಮನೆಯಿಂದ. ಸೊ ಸಣ್ಣ ಪುಟ್ಟ ಮೂವ್ಮೆಂಟ್ಸ್, ಈ ಕಡೆ ಇರೋದು ಆ ಕಡೆ, ಆ ಕಡೆ ಇರೋದು ಈ ಕಡೆ, ಇದಕ್ಕಿಂತ ಜಾಸ್ತಿ ಸ್ವಲ್ಪ ಕ್ಲಟರ್ ಕ್ಲೀನ್ ಮಾಡೋಕ್ಕಾದ್ರೆ, ಎಲ್ಲಿ ತುಂಬಿಕೊಂಡಿದೆ ಸಾಮಾನುಗಳು ಕ್ಲೀನ್ ಮಾಡೋಕ್ಕಾದ್ರೆ ಫ್ರೆಶ್ ಎನರ್ಜಿ ಬರುತ್ತೆ. ನೀವು ಚೇಂಜಸ್ ನೋಡ್ತಾ ಹೋಗ್ತೀರಾ ಜೀವನದಲ್ಲಿ. ಡಿಸಿಷನ್. ಸೊ ಇನ್ನೊಂದು ಸ್ಟ್ರಾಂಗಾಗಿ ಇಲ್ಲಿ ಗಣೇಶ ಹೇಳ್ತಾ ಇರೋದು ಏನಂದರೆ, ನೀವು ತೊಗೊಳ್ಳೋ ಡಿಸಿಷನಲ್ಲಿ ಗಣೇಶನ ಬ್ಲೆಸ್ಸಿಂಗ್ಸ್ ನಿಮ್ಮ ಜೊತೆ ಇದೆ. ಹಾಗಾಗಿ ನೀವು ಧೈರ್ಯವಾಗಿ ಮುಂದುವರಿಬಹುದು. ಪ್ರಾಸ್ಪೆರಿಟಿ. ನೀವು ತೊಗೊಳ್ಳೋ ಡಿಸಿಷನ್ನಿಂದ ಪ್ರಾಸ್ಪೆರಿಟಿ ಖಂಡಿತ ಫಾಲೋ ಆಗುತ್ತೆ. ಸೊ ನೀವು ಯೋಚನೆ ಮಾಡಿ ಸರಿಯಾದ ಡಿಸಿಷನ್ ತೊಗೊಂಡು ಮುಂದುವರಿಯೋದ್ರಿಂದ ಒಳ್ಳೆ ರಿಸಲ್ಟ್ನ ನೋಡ್ತೀರಾ. ಪ್ರಾಸ್ಪೆರಿಟಿ ರಿಲೇಟೆಡ್ ಆಗಿ ಔಟ್ಕಮ್ ನೀವು ನೋಡ್ತೀರಾ. ಕಲ್ಟಿವೇಷನ್, ಇದನ್ನು ನೀವು ಹ್ಯಾಬಿಟಾಗಿ ಮಾಡ್ಕೊಳ್ಬೇಕು. ನೀವು ಯಾವುದೇ ಒಂದು ಕೆಲಸನ ಶುರು ಮಾಡಿದ್ರೆ ಅದನ್ನು ಕಂಟಿನ್ಯೂ ಮಾಡೋ ಒಂದು ಕೆಪಾಸಿಟಿ ಇಟ್ಕೊಂಡು ಶುರು ಮಾಡಿಬಿಟ್ಟು ಬಿಟ್ಬಿಡಕ್ಕೆ ಹೋಗಬೇಡಿ. ಬಿಕಾಸ್ ರಿಸಲ್ಟ್ ನೋಡೋ ತನಕ ನಿಮ್ಮ ಏನಂತಾರೆ ಎವ್ರಿ ಡೇ ಅದಕ್ಕೆ ನೀವು ಏನು ಮಾಡಬೇಕು ನಿಮ್ಮ ಕಡೆಯಿಂದ ಅದನ್ನು ಮಾಡ್ತಾ ಹೋಗಬೇಕು. ಆ ಒಂದು ಕಮಿಟ್ಮೆಂಟ್ ಇನ್ನೂ ಬಂದಿಲ್ಲ ಅಂದರೆ ಸ್ವಲ್ಪ ವೆಯ್ಟ್ ಮಾಡಿ. ಯಾವುದೇ ಒಂದು ನಿಮಗೆ ಫಲಿಸಬೇಕು ಅಂದರೆ ನೀವು ಅದನ್ನು ದಿನನಿತ್ಯ ಮಾಡಬೇಕು, ನಿಮ್ಮಲ್ಲಿ ರೂಢಿಸ್ಕೋಬೇಕು. ಸೊ ಹ್ಯಾಬಿಟಾಗಿ ಮಾಡ್ಕೊಳ್ಳೋದು ನಿಮಗೆ ತುಂಬ ಒಳ್ಳೆಯದು. ಇದು ಮೋಸ್ಟ್ಲಿ ನಿಮ್ಮ ಪ್ರಾಸ್ಪೆರಿಟಿ ರಿಲೇಟೆಡ್ ರೀಡಿಂಗ್ ಆಗಿದೆ. ಸೊ ಗಣೇಶನ ಬ್ಲೆಸ್ಸಿಂಗ್ಸ್ ನಿಮಗೆ ಪ್ರಾಸ್ಪೆರಿಟಿ ರಿಲೇಟೆಡ್ ಇದೆ. ಸೊ ನಿಮ್ಮ ಕೆಲಸ ಕಾರ್ಯ, ಓದು ಅಥವಾ ಬಿಸ್ನೆಸ್ ಯಾವುದಕ್ಕೆ ಆಗಲಿ ಔಟ್ಕಮ್ ಮನಿ ಓರಿಯೆಂಟೆಡ್, ವೆಲ್ತ್ ಓರಿಯೆಂಟೆಡ್ ಆಗಿರೋವಂಥ ವಿಷಯಗಳಲ್ಲಿ ರಿಸಲ್ಟ್ಸ್ ನೀವು ನೋಡ್ತೀರಾ.